ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋऽಧ್ಯಾಯಃ. ಧ್ಯಾನಯೋಗಃ. ಶ್ರೀಭಗವಾನುವಾಚ ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ಶ್ರೀ ಭಗವಂತನು ಹೇಳಿದನು, ಯಾವನು ಕರ್ಮಫಲವನ್ನು ಬಯಸದೆ ಮಾಡಬೇಕಾದ ಕರ್ಮಗಳನ್ನು ಮಾಡುತ್ತಲೇ ಇರುತ್ತಾನೋ ಅವನು ನಿಜವಾದ ಸನ್ಯಾಸಿಯೂ ಮತ್ತು ಯೋಗಿಯು. ಅಗ್ನಿ ಕಾರ್ಯ ಮಾಡದವನು ಮತ್ತು ಕರ್ಮತ್ಯಾಗ ಮಾಡಿದವನು ಮಾತ್ರ ಸನ್ಯಾಸಿಯಲ್ಲ. ಮನುಷ್ಯನಿಗೆ ತಾನು ಮಾಡಿದ ಕೆಲಸದಿಂದ ತನ್ನ ಜೀವನ ನಿರ್ವಹಣೆ ಆಗಬೇಕು ಎಂಬುದು ಒಂದು ಆಸೆಯಾದರೆ, ಹಣ ಬಾರದ ಕೆಲಸ ಮಾಡಿದಾಗ ಅದರಿಂದ ಪುಣ್ಯ ಬರಲಿ ಎಂಬ ಆಸೆಯಾದರೂ ಇರುವುದು ಸಹಜ. ಒಟ್ಟಿನಲ್ಲಿ ತನ್ನ ಕೆಲಸಕ್ಕೆ ಫಲ ನಿರೀಕ್ಷೆ ಮಾಡುವುದು ಮನುಷ್ಯನ ಸಹಜ ಗುಣ. ಕೆಲಸ ಮಾಡುವಾಗ ಫಲ ನಿರೀಕ್ಷೆ ಇಟ್ಟು ಮಾಡುವುದರಿಂದ ದೇಹ ಹಾಗೂ ಮನಸ್ಸಿಗೆ ಒತ್ತಡ ಹೆಚ್ಚುತ್ತದೆ. ಮಾಡುವ ಕೆಲಸವನ್ನು ಸಹಜವಾಗಿ ಮಾಡದೆ ಅದನ್ನು ವಿಶೇಷ ರೀತಿಯಲ್ಲಿ ಮಾಡಿ ಹೆಚ್ಚಿನ ಲಾಭ ಅಥವಾ ಪುಣ್ಯ ಗಳಿಕೆಯ ಆಸಕ್ತಿಯಲ್ಲಿ ಮಾಡಬೇಕಾದ ಕಾರ್ಯ ಸರಿಯಾಗದು. ಮನಸ್ಸು ಮಾಡುವ ಕೆಲಸಕ್ಕಿಂತ ದೊರೆಯುವ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ತೊಡಗುವುದರಿಂದ ಮನಸ್ಸು ಸದಾ ವಿಷಯಗಳಿಂದ ತುಂಬಿ ಗೊಂದಲದ ಗೂಡಾಗುತ್ತದೆ. ಸನ್ಯಾಸಿ ಎಂದಾಗ ಎಲ್ಲವನ್ನೂ ಬಿಟ್ಟ ಸಕಲ ಸಂಘ ಪರಿತ್ಯಾಗಿ ಎಂಬುದು ಬಹುಜನರ ಅಭಿಪ್ರಾಯ. ಇದು ಸರಿಯಲ್ಲ ಎಂಬುದನ್ನು ಭಗವಂತ ಹೇಳುತ್ತಿದ್ದಾನೆ. ಸನ್ಯಾಸಿ ಎಂದಾಗ ಆತ ತನಗಾಗಿ ಏನನ್ನೂ ಮಾಡಿಕೊಳ್ಳದೆ ಕೇವಲ ಭಿಕ್ಷೆಯಿಂದ ಅನ್ನ ಆಹಾರ ಪಡೆದು ಬದುಕುತ್ತಾ ಯಾವುದೇ ಕೆಲಸ ಮಾಡದೆ ತನಗಾಗಿ ಆಹಾರ ಬೇಯಿಸುವುದಕ್ಕೂ ಮನೆಯಲ್ಲಿ ಅಗ್ನಿಯನ್ನು ಹೊತ್ತಿಸದೇ ಇರುವವ ಎಂಬುದು ಬಹಳಷ್ಟು ಜನರ ನಂಬಿಕೆ. ಆದರೆ ಆತ ಮನೆಯಲ್ಲಿ ಅಗ್ನಿ ಹೊತ್ತಿಸಿಲ್ಲ ಎಂಬ ಕಾರಣಕ್ಕಾಗಿಯಾಗಲಿ ಅಥವಾ ಕೆಲಸ ಮಾಡದೆ ಮೂಗು ಮುಚ್ಚಿ ಸದಾ ಧ್ಯಾನ ಮಾಡುತ್ತಿದ್ದಾನೆ ಎನ್ನುವ ಕಾರಣಕ್ಕಾಗಿಯಾಗಲಿ ಆತನನ್ನು ಸನ್ಯಾಸಿ ಎನ್ನದೆ, ಯಾರು ತನ್ನ ಕೆಲಸವನ್ನು ಕರ್ತವ್ಯ ದೃಷ್ಟಿಯಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುತ್ತಾರೆ ಅವರೇ ನಿಜವಾದ ಸನ್ಯಾಸಿ ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ.